ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಹಿಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಅನಾಮಿಕಾಯಿನ ಕಲ್ಯಾಣ್ ಬಂದಿದ ತಕ್ಷಣ ನೋಡಿ ಬಾ ಕಲ್ಯಾಣ್ ಅಂತ ಅವಳೋಗಿ ಅವ್ರನ್ನ ಹೇಗಾದ್ರೂ ಮಾಡಿ ಅನಾಮಿಕಾ ಅವನು ಅವಳ ಕಡೆ ವಶ ಆಗ್ಬೇಕು ಅಂತ ತುಂಬಾ ಆತುರದಿಂದ ಕಾಯ್ತಾ ಇರ್ತಾಳೆ. ಆಗ ಏನು ಎಲ್ಲನ ಮದ್ವೆಗೆ ಹೋಗ್ತಿದ್ಯಾ? ಯಾವ ಮದ್ವೆ? ಹೇಗೋದ್ರೆ ಮಾತ್ರ ಹಿಂಗ್ ರೆಡಿ ಆಗ್ತಾರಾ, ಇಲ್ಲಾಂದ್ರೆ ಇಲ್ವಾ ಅಂತ ಅನಾಮಿಕಾ ಕೇಳ್ತಿದ್ದಂಗೆ, ಹಾಗಲ್ಲ ಕೇಳಿದ್ದು, ನಾನು ನನ್ನ ಗಂಡನ್ಗೋಸ್ಕರ ಇಷ್ಟು ರೆಡಿ ಆಗಿದ್ದೀನಿ, ನೀನ್ ನೋಡಿದ್ರೆ ಈ ರೀತಿ ಹೇಳ್ತಾ ಇದ್ಯಾ ಅಂತ ಹೇಳ್ತಿದ್ದಂಗೆ, ಏನು ಸಡನ್ ಆಗಿ ಬದಲಾವಣೆ? ಕಲ್ಯಾಣ್ ಕೇಳ್ತಾ ಇದ್ದಾಗೆ, ಏಕೆ ನನಗೆ ಯಾಕೋ ನಿನ್ನ ದೂರ ಇಟ್ಟಿ ಸಾಕು ಅನ್ನಿಸ್ತಿದೆ, ಹಾಗಾಗಿ ಹತ್ರ ಮಾಡ್ಕೊಳ್ಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಹಾ, ಅಷ್ಟ್ ಬೇಗನಾ? ನೀನಿನ್ನ ಏನೇನು ಅನ್ಕೊಂಡಿದ್ಯೋ ಅದೇನು ಹಾಗೆ ಇಲ್ವಲ್ಲ, ಸಡನ್ ಆಗಿ ಈ ರೀತಿ ನಿರ್ಧಾರ ತಗೊಳ್ತಿದ್ಯಾ ಅಂತ ಕಲ್ಯಾಣ್ ಕೇಳ್ತಿದಂಗೆ, ಸಾಕು ಕಲ್ಯಾಣ್, ನನ್ನ ಸತಾಯಿಸಿದ್ ಸಾಕು, ನಾನಿನ್ನ ನಿನ್ ಭಾಗಸ್ವಾಮಿಯಾಗಿ ಯಾವಾಗೂ ಇದ್ದೇ ಇರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅನಾಮಿಕಾ. ಆಗ ಅವನಿಗೆ ಇಷ್ಟ ಆಗ್ಪಟ್ಬಿಟ್ರೆ ಸಾಕಾ? ನಾನು ಇಷ್ಟ ಪಡ್ಬೇಕಲ್ವಾ? ನನಗೆ ಯಾವುದೇ ರೀತಿ ಈಗ ಫೀಲಿಂಗ್ಸ್ ಇಲ್ಲ, ನನಗೆ ನಾನೇ ಬರ್ತೀನಿ, ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿರು ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣ್. ಆ ವಿಚಾರನ ಕೇಳಿಸ್ಕೊಂಡು ಅನಾಮಿಕಾಗೆ ತುಂಬಾ ಬೇಜಾರಾಗಿ, ಛೇ, ಹೇಗಾದ್ರೂ ಮಾಡಿ ಇವನ್ನ ನನ್ನ ಕಡೆ ಸೆಳ್ಕೋಬೇಕು ಅಂದ್ರೆ ಇವನೇ ನನ್ನಿಂದ ತುಂಬಾ ದೂರ ಆಗ್ತಿದ್ದಾನೆ. ಕಲ್ಯಾಣ್, ನೀನ್ ಯಾವುದೇ ಕಾರಣಕ್ಕೂ ನನ್ ಬಿಡೋ ಮಾತೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಅನಾಮಿಕಾ. ಈ ಕಡೆ ನೋಡಿದ್ರೆ ರಾಹುಲ್ ಸಹ ತುಂಬಾ ಸುಸ್ತಾಗಿ ಬರ್ತಿರ್ತಾನೆ. ಆಗ ಸ್ವಪ್ನ ಅವಳ ಪಾಡಿಗೆ ಅವಳು ಬಟ್ಟೆನ ಮಡ್ಚಿ ಇಡ್ತಾ ಇದ್ದಂಗೆ, ಇಲ್ಲಿ ಒಬ್ಬ ಮನುಷ್ಯ ಬಂದಿದ್ದಾನೆ, ಅವನಿಗೆ ಸುಸ್ತಾಗಿರುತ್ತೆ, ಏನು ಎತ್ತ ಅಂತ ಕೇಳ್ತಾ ಇದ್ಯಾ? ನಿನ್ ಪಾಡಿ ನೀನ್ ಕೆಲಸ ಮಾಡ್ಕೋತಿದ್ಯಾ, ಈಗೇನ್ ಕೇಳಿ ಏನ್ ಪ್ರಯೋಜನ? ನಿನ್ಗೆ ಆ ಹುಡ್ಗಿರ್ದು ಲಿಪ್ಸ್ಟಿಕ್ ಪರ್ಫ್ಯೂಮೇ ಎಲ್ಲ ಹೊಡ್ಕೊ ಬಂದಿರ್ತೀಯಲ್ಲ, ಇನ್ನೇನ್ ಕೇಳ್ಬೇಕು ನಾನು ಅಂತ ಸ್ವಪ್ನನು ಸಹ ಮಾತಾಡ್ತಾ ಇದ್ದಂಗೆ ಇರ್ತಾನೆ. ಆಗ ನೀನ್ ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಇನ್ನು ನಾನು ನಿನ್ಗೆ ಪ್ರೀತಿಯಿಂದ ಮಾತಾಡ್ತೀನಿ. ಫಸ್ಟ್ ಆಫ್ ಆಲ್ ನನ್ ಮನೆಗ್ ಬಂದ ತಕ್ಷಣ ಏನ್ ಬೇಕು, ಎತ್ತ, ಕಾಫಿನೋ ನೀರೋ ಏನಾದ್ರೂ ಕೊಡ್ಬೇಕು ತಾನೆ? ನಿನ್ ಪಾಡಿ ನೀನ್ ಕೂತಿರ್ತೀಯ, ಏನ್ ಹೆಂಗ್ಸೋ ನೀನು ಅಂತ ರಾಹುಲ್ ಹೇಳ್ತಿದ್ದಂಗೆ, ಹೌದಾ, ಆ ರೀತಿ ಕೊಡ್ಬೇಕಂದ್ರೆ ನೀನ್ ನೆಟ್ಟಗಿದ್ರೆ ಅಲ್ವಾ ಕೊಡಕ್ಕಾಗುತ್ತೆ, ನೀನ್ ಈ ರೀತಿ ಎಲ್ಲ ಮಾಡ್ಕೊಂಡಿದ್ರೆ ಯಾರಿಗಿಷ್ಟ ಆಗುತ್ತೆ ಹೇಳು ಅಂತ ಸ್ವಪ್ನನು ಸಹ ಹೇಳ್ತಾ ಇರ್ತಾಳೆ. ಆ ವಿಚಾರ ಕೇಳಿಸ್ಕೊಂಡು ರಾಹುಲ್ಗೆ ತುಂಬಾ ಬೇಜಾರಾಗಿ ಸೀದಾ ಅವ್ರ ಅಮ್ಮನ ಹತ್ರ ಬರ್ತಾನೆ. ನೋಡಿದ್ರೆ ನಾಗವೇಣಿ ಹೆಡ್ಸೆಟ್ ಹಾಕೊಂಡು ಹಾಡ್ನ ಕೇಳ್ತಾ ಇದ್ದಂಗೆ, ಮಾಮ್ ಏನ್ ಮಾಡ್ತಿದ್ಯಾ? ಏನ್ ಮಾಡ್ಬೇಕೋ ನೋಡು, ಆ ಸ್ವಪ್ನ ಯಾವ ರೀತಿ ಮಾತಾಡ್ತಿದ್ದಾಳೆ. ಅಲ್ಲ, ಏನ್ ಮಾತಾಡಿದ್ಲು? ಅಲ್ಲ, ಕೆಲ್ಸದಿಂದ ಆಫೀಸಿಂದ ಬಂದು ಸುಸ್ತಾಗಿರ್ತೀನಿ, ಏನಾದ್ರೂ ಕೊಡೋಣ ಮಾಡೋಣ ಅನ್ನೋದು ಇರ್ಬೇಕು ತಾನೆ, ಏನು ಇಲ್ದಿರ ಅವಳ ಪಾಡಿಗೆ ಅವಳಿದ್ದಾಳೆ. ಇನ್ನೇನ್ ಮಾಡ್ತಾಳೋ? ನೀನ್ ಮಾಡೋ ಕೆಲ್ಸ, ಘನಂದಾರಿ ಕೆಲ್ಸಕ್ಕೆ ಇನ್ನೇನ್ ಮಾಡೋ? ಕಲ್ಯಾಣ್ನ MD ಪೋಸ್ಟ್ ಇಂದ ಇಳಿಸಿ ನೀನ್ MD ಪೋಸ್ಟಿಗೆ ಹೋಗ್ತೀಯ ಅನ್ಕೊಂಡ್ರೆ, ನೀನು ಆ ಹುಡ್ಗಿ ಪರ್ಫ್ಯೂಮ್ ಯಾವ್ದು, ಆ ಹುಡ್ಗಿ ಲಿಪ್ಸ್ಟಿಕ್ ಯಾವ್ದು ಅದೆಲ್ಲ ತಿಳ್ಕೊಂಡಿದ್ರೆ ಈ ಜನ್ಮದಲ್ಲೂ ನೀನು MD ಆಗಲ್ಲ ಅಂತ ಹೇಳ್ತಾ ಇರ್ತಾಳೆ ನಾಗವೇಣಿನೂ ಸಹ. ಆಗ ಏನ್ ಮಾಮ್ ನೀನು ಈ ರೀತಿ ಹೇಳ್ತಾ ಇದ್ಯಾ? ಇರೋದನ್ನೇ ಕಣೋ ಹೇಳ್ತಾ ಇರೋದು, ಯಾವಾಗ ನೀನು ರಾಜಸ್ಟ್ ಎತ್ರಕ್ ಬೆಳಿತ್ಯಾ, ಇಲ್ಲಾಂದ್ರೆ ನೀನ್ ಬೆಳೆಯಲ್ಲ, ಇನ್ನು ಎಲ್ಲಾರ ಜೊತೆ ಸರಿ ಇನ್ನು ನೀನ್ ಕುಗ್ಗೋಗ್ತಾ ಇರ್ತೀಯ ಅಂತ ನಾಗವೇಣಿ ಹೇಳ್ತಾ ಇರ್ತಾಳೆ. ಆ ವಿಚಾರ ಕೇಳಿಸ್ಕೊಂಡು, ನೀನು ಹಂಗೆ ಮಾತಾಡ್ತೀಯಲ್ಲಮ್ಮ, ಈಗೇನ್ ಮಾಡ್ಬೇಕು? ಅಲ್ಲ, ಹೇಗಾದ್ರೂ ಮಾಡಿ ಈ ಸ್ವಪ್ನನ್ನ ಮನೆಯಿಂದ ಕಳಿಸ್ಬಿಡು, ಅವಾಗಾದ್ರೂ ನನಗೆ ಪ್ರಶಾಂತವಾಗಿರುತ್ತೆ ಅಂತ ಹೇಳ್ತಾ ಇದ್ದಂಗೆ, ಏನು ಅವಳಿಗೀಗ ಆಲ್ರೆಡಿ ಆಸ್ತಿ ಎಲ್ಲ ಇದ್ದೆ, ಅವಳ್ದೇನಾದ್ರೂ ಆಸ್ತಿ ನಾವು ವಶ ಮಾಡ್ಕೊಂಡು ಆಗ ಅವಳನ್ನ ನಾವು ಈ ಮನೆಯಿಂದ ಕಳಿಸ್ಬೇಕು. ಹಾಗೆ ಸಲೀಸ ಕಳಿಸ್ಬಿಟ್ರೆ ಅವಳು ಮತ್ತೆ ಹುಟ್ಟೋ ಮಗು ನೆಮ್ಮದಿ ಕಾಲ್ ಮೇಲೆ ಕಾಲ್ ಹಾಕೊಂಡ್ ತಿನ್ಬೋದು, ಅಷ್ಟಿದೆ ಅವಳಿಗೆ ಆಸ್ತಿ ಅಂತ ಹೇಳ್ತಾ ಇರ್ತಾರೆ. ಆಗ ಇನ್ನೇನು ಯೋಚನೆ ಮಾಡಕ್ ಹೋಗ್ಬೇಡ, ನಾನ್ ನೋಡ್ಕೋತೀನಿ ಹೋಗು ಅಂತ ನಾಗವೇಣಿನೂ ಸಹ ಕಳ್ಸಿರ್ತಾಳೆ. ಈ ಕಡೆ ನೋಡಿದ್ರೆ ರಾಜ್ ಮಲ್ಕೊಂಡಿರ್ತಾನೆ ಮಗು ಜೊತೆ. ಆಗ ಸಡನ್ ಆಗಿ ಯಾವ್ದೋ ಕಾಲ್ ಬರ್ತಾ ಇರುತ್ತೆ. ಅಯ್ಯೋ, ಯಾವ್ದೋ ಕಾಲ್ ಬರ್ತಿದೆ, ಅಯ್ಯೋ ಇವ್ನು ಎದ್ದೊಳ್ಬಿಡ್ತಾನಲ್ಲ ಅಂತ ತುಂಬಾ ಗಾಬರಿಯಿಂದ ಎದ್ದಿ ಫೋನ್ನ ಪಿಕ್ ಮಾಡ್ತಾನೆ. ನೋಡಿದ್ರೆ ಅದು ಶ್ವೇತಾ ಆಗಿರುತ್ತೆ. ಹಲೋ, ಯಾರಿದು? ಏನು ನನ್ನ ಹೆಸರು ಫೀಲ್ ಮಾಡ್ಕೊಂಡೇರೋ ಅಷ್ಟು ದೊಡ್ಡವನಾಗ್ಬಿಟ್ಟ? ಯಾರ್ ನೀವು? ಏನ್ ರಾಜ್, ನಿಮ್ ಮಗನ್ ಚಿಂತೆಲೆ ಮುಳುಗೋಗಿರೋ ಆಗಿದ್ಯಾ? ಏನ್ ಮಾಡೋದು, ಅವನೇ ನನ್ನ ಆಡ್ಕೊಳ್ತಾ ಇದ್ದಾನೆ ಅಷ್ಟೇ ಅಂತ ಹೇಳ್ತಿದ್ದಂಗೆ 10th ಕ್ಲಾಸ್ ಅವರೆಲ್ಲರೂ ಸೇರಿ ಗೆಟ್ ಟುಗೆದರ್ ಪಾರ್ಟಿ ಅರೇಂಜ್ ಮಾಡ್ತಿದ್ದಾರೆ, ಬರ್ಬೇಕತ್ತೆ ನೀನು ಅಂತ ಹೇಳ್ತಾ ಇರ್ತಾಳೆ. ಆಗ ಏನು,
ನನಗ ಆ ಇಂಟ್ರೆಸ್ಟ್ ಎಲ್ಲ ಇಲ್ಲ, ನಾನು ನೆಮ್ಮದಿಯಾಗಿರ್ಬೇಕು, ನೀವು ಇಲ್ದವೆಲ್ಲ ಮಾಡ್ಕೊಳ್ಳಿ, ನನ್ನೆಲ್ಲ ಅದಕ್ಕೆ ಕರಿಬೇಡಿ ಅಂತ ಹೇಳ್ತಾ ಇರ್ತಾನೆ. ರಾಜ್ 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 ನಾನು ಹೇಳೋದನ್ನ ಅರ್ಥ ಮಾಡ್ಕೊ, ಎಲ್ಲರೂ ಸಹ ಬರ್ತಿದ್ದಾರೆ, ಅರ್ಥ ಮಾಡ್ಕೊಂಡು ನೀನು ಬಾ ಅಂತ ಹೇಳ್ತಾ ಇದ್ರು. ಅವ್ನು ಬರ್ದಿರ ನಿರಾಕರಿಸ್ತಾ ಇರ್ತಾನೆ. ನೋಡಿದ್ರೆ ಆ ವಿಚಾರನ ಕಾವ್ಯ ಅಲ್ಲೇ ಹೊಸ್ಲಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡಿದಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಆಗ ಪ್ಲೀಸ್ ರಾಜ್ ಅರ್ಥ ಮಾಡ್ಕೋ, ಎಲ್ಲರೂ ಬರ್ತಿದ್ದಾರೆ, ನೀನು ಬಾ ಅಂತ ಹೇಳ್ತಾ ಇದ್ದಂಗೆ ನನಗೆ ಬರೋ ಇಂಟ್ರೆಸ್ಟ್ ಇಲ್ಲ, ಬೇಕಾ ನೀನು ಹೋಗು, ನಾನು ಬರಲ್ಲ ಅಂತ ಸರಾಸರಿ ಹೇಳಿ ಕಾಲ್ ಕಟ್ ಮಾಡ್ತಾನೆ. ನೋಡಿದ್ರೆ ಶ್ವೇತಂಗ್ ತುಂಬಾ ಬೇಜಾರಾಗಿ ಇಮಿಡಿಯೇಟ್ಲಿ ಕಾವ್ಯನ್ಗೆ ಕಾಲ್ ಮಾಡ್ತಾಳೆ. ಕೇಳಿಸ್ಕೊಂಡ ಕಾವ್ಯ, ರಾಜ್ ಬರೋದೇ ಇಲ್ವಂತೆ, ಅವ್ನು ನೆಮ್ಮದಿಯಾಗಿರ್ಬೇಕಂತೆ, ಅವ್ನು ಬರಲ್ಲ ಅಂತ ಹೇಳ್ತಿದ್ದಾನೆ, ಈಗ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಂಗೆ, ಹೇಗಿದ್ರೆ ಈಗ ನಮ್ಮ ಮಾಟ ಗೊತ್ತಿದ್ಯಲ್ಲ ಶ್ವೇತಾ, ಎಲ್ಲಾರ ಫೋನಿಂದನೂ ಫೋನ್ ಮಾಡಿಸು, ಅವರಿಗೆ ಬಿಡ್ದೇರಂಗೆ ಬರೋ ರೀತಿ ಮಾಡ್ಬೇಕು ಅಂತ ಹೇಳಿ ಇನ್ನ ಶುರು. ಶ್ವೇತಾ ಮತ್ತೆ ಕಾವ್ಯ ಇನ್ನ ಅವ್ರ ಸ್ನೇಹಿತರೆಲ್ಲ ಒಬ್ಬೊಬ್ರಾಗೆ ರಾಜ್ಗೆ ಕಾಲ್ ಮಾಡಿ ತಲೆ ತಿಂತಾ ಇರ್ತಾರೆ. ಹೇ ಬಾರೋ, SSLC ಅವರೆಲ್ಲ ಗೆಟ್ ಟುಗೆದರ್ ಹಾಕಿದೀವಿ, ಯಾಕೋ ನೀನ್ ಬರಲ್ಲ ಅಂತ ಹೇಳ್ತಿದ್ಯಾ, ನಮಗ್ ಗೊತ್ತಿಲ್ಲ, ಬರ್ಲೇಬೇಕು ನೀನು ಅಂತ ಎಲ್ಲಾರು ಫೋನ್ ಮಾಡಿ ಫೋರ್ಸ್ ಮಾಡ್ತಾ ಇರ್ತಾರೆ. ಆಗ ನಾನು ಎಲ್ಲಿಗೂ ಬರಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರು. ಕೊನೆಗೆ ಒಬ್ಬ ಫ್ರೆಂಡ್ ಸಂದೇಶ್ ಅನ್ನೋನ್ ಫೋನ್ ಮಾಡಿ, ನನಗೆ ಗೊತ್ತಿಲ್ಲ, ನೀನ್ ಬರ್ಲೇಬೇಕು, ನೀನ್ ಬರೋ ಜೊತೆಗೆ ನೀನ್ ಹೆಂಡ್ತಿನೂ ನೀನ್ ಕರ್ಕೊ ಬರ್ಬೇಕು ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ, ಇವರೆಲ್ಲ ನಾನು ಹೇಳೋ ಮತ್ತ ಕೇಳಿಸ್ಕೊಳ್ಳೋದೇ ಇಲ್ಲ, ಏನಂತ ಸಾಯೋದು, ಸರಿ ಆಯ್ತು ಕರ್ಕೊಂಡ್ ಬರ್ತೀನಿ ಬಿಡು ಅಂತ ಹೇಳಿ ಅವನು ಸಹ ಕಾಲ್ ಕಟ್ ಮಾಡ್ತಾನೆ. ಈ ಕಡೆ ನೋಡಿದ್ರೆ ರಾಜ್, ಅಯ್ಯೋ ದೇವ್ರೆ, ಹೆಂಡ್ತಿನ ಕರ್ಕೊಬ ಅಂತಿದ್ದಾನೆ ಇವನು, ಕಳವತ್ತಿ ಬರ್ತಾಳೋ ಇಲ್ಲೋ ಗೊತ್ತೇ ಇಲ್ಲ ಅಂತ ಅವನ್ ಮನ್ಸಲ್ಲಿ ಅನ್ಕೊಳ್ತಿದ್ದಂಗೆ ಕಾವ್ಯನ್ಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಹೇಗೋ ನನ್ ಗಂಡ ಒಪ್ಕೊಂಡ್ರಲ್ಲ ಅಂತ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಕಾವ್ಯ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಇನ್ನ ಬೆಳಗ್ಗೆನೆ ಮನೆ ಮಂದಿಯವ್ರಿಗೆಲ್ಲರಿಗೂ ಕಾಫಿ ಕೊಡ್ತಾ ಇರ್ತಾಳೆ ಕಾವ್ಯ. ಸಡನ್ ಆಗಿ ಅಪರ್ಣ ಅವ್ರ ಸ್ನೇಹಿತೆ ಶಕುಂತಲಾ ಅನ್ನೋರು ಬಂದಿರ್ತಾರೆ. ಹೋ ಶಕುಂತಲಾ ನೀನಾ, ಎಷ್ಟೋ ವರ್ಷನ್ಗಟ್ಲೆ ಆಯ್ತು ನೀನ ನೋಡಿ, ಬಾ 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 ಕುತ್ಕೋ, ಹೇಗಿದ್ಯಾ, ಚೆನ್ನಾಗಿದ್ಯಾ, ಏನು ಸಮಾಚಾರ ಬಂದಿರೋದು ಅಂತ ಹೇಳ್ತಿದಂಗೆ, ಅಪರ್ಣ ಅವಳ ಕೈಯಲ್ಲೇ ಇದೆಯಲ್ಲ ಲಗ್ನ ಪತ್ರಿಕೆ ಅಂತ ಹೇಳ್ತಿದಂಗೆ, ಹೌದು ಆಂಟಿ ನನ್ ಮಗನ್ ಮದ್ವೆ ಅನ್ಕೊಂಡಿದೀವಿ, ಈ ಮನೆ ಮಂದಿಯವರೆಲ್ಲರೂ ಬಂದ್ರೆ ಎಲ್ಲರಿಗೂ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿ ಇನ್ವಿಟೇಷನ್ ಕಾರ್ಡ್ನ ಕೊಡ್ತಾ ಇರ್ತಾಳೆ. ಆಗ ನಾವು ತಪ್ಪದೆ ಬರ್ತೀವಮ್ಮ ಅಂತ ಸ್ವರಾಜ್ ಅವ್ರ ತಾತನು ಸಹ ಹೇಳ್ತಾ ಇದ್ದಂಗೆ, ಕಾವ್ಯ ಮನೆ ಮಂದಿಯವ್ರಿಗೆಲ್ಲರಿಗೂ ಕಾಫಿ ಕೊಡ್ತಾ ಇದ್ದಂಗೆ ಶಕುಂತಲಾ ಅವರಿಗೂ ಕಾಫಿ ಕೊಡ್ತಾ ಇರ್ತಾಳೆ. ನೋಡಿದ್ರೆ ರಾಜ್ ಮೇಲಿಂದ ಆ ಮಗುನ ಕೆಳಗಡೆ ಇಳಿಸ್ಕೊಂಡು ಅಯ್ಯಯ್ಯೋ ಅಳ್ಬೇಡ ಮಗ್ನೆ ಅಂತ ಅನ್ಕೊಂಡ್ ಬರ್ತಿದ್ದಂಗೆ ಶಕುಂತಲಾ ಅವ್ರಿಗೆ ನೋಡಿ ತುಂಬಾ ಶಾಕ್ ಆಗಿರುತ್ತೆ. ಈ ಕಡೆ ನಾಗವೇಣಿ ಮತ್ತೆ ರಾಹುಲ್ ಸಹ ಹಾಗೆ ನೋಡ್ತಾ ಇರ್ತಾರೆ. ರಾಜ್ ಅವ್ರನ್ನ ನೋಡಿದ ತಕ್ಷಣ ಅಲ್ಲಿಂದ ಓಡೋಗ್ತಿರ್ತಾನೆ. ಎಲ್ಲಿಗೆ ಹೋಗ್ತಿದ್ಯಾ ರಾಜ್, ಯಾಕೆ ನೀನ್ ಆ ರೀತಿ ಓಡೋಗ್ತಿದ್ಯಾ, ಕರ್ಕೊಂಡ್ ಬಾ ನಿನ್ ಮಗುನ ಅಂತ ಹೇಳಿ ಕೆಳಗೆ ಇಳಿಸ್ತಾ ಇದ್ದಂಗೆ, ಏನು ಒಂದ್ ವಿಚಾರನೂ ಗೊತ್ತಿಲ್ದಿರ ಮಗುಗೆ ನಾಮಕರಣ ಎಲ್ಲ ಮಾಡ್ಬಿಟ್ರ ಏನು, ಇಷ್ಟು ದೊಡ್ಡ ಮನೆಯವರಾಗಿ ನಾಮಕರಣನು ಕರ್ದಿಲ್ವಲ್ಲ ಅಂತ ಹೇಳ್ತಾ, ನಿನಗೆ ಮೊಮ್ಮಗನು ಹುಟ್ಟಿದಾನೆ ಅಂತಾನೆ ಹೇಳಿಲ್ಲ, ನೀನ್ ಕರ್ದೋ ಬಿಟ್ಟೋ ನಂಗೆ ಗೊತ್ತಿಲ್ಲ, ಸರಿ ನನ್ ಮಗನ್ ಮದ್ವೆಗಾದ್ರೂ ಬರ್ಲೇಬೇಕು ನೀವು ಅಂತ ಹೇಳ್ತಾ ಇರ್ತಾಳೆ. ಸರಿ ಬರ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಂಗೆ ಕಾವ್ಯನ, ಏನ್ ಕಾವ್ಯ, ಏನ್ ನಾರ್ಮಲ್ ಡೆಲಿವರಿನಾ ಸಿಸರಿಂಗ್ನಾ ಅಂತ ಕೇಳ್ತಾ ಇದ್ದಂಗೆ ಆ ವಿಚಾರನ ಕೇಳಿಸ್ಕೊಂಡು ನಾಗವೇಣಿಗೆ ತುಂಬಾ ಖುಷಿಯಾಗಿ, ಹಾ ನಾನ್ ಹೇಳ್ತೀನಿ ರೀ, ನೀವು ರಾಂಗ್ ಪರ್ಸನ್ನ ಕೇಳ್ತಾ ಇದ್ದೀರಾ, ರಾಂಗ್ ಪರ್ಸನ್, ನಾಗವೇಣಿ ನೀನ್ ಇನ್ನೂ ಬದಲಾವಣೆನೇ ಆಗಿಲ್ಲ ಅನ್ಸುತ್ತೆ. ಹೌದು ಶಕುಂತಲಾ, ನೀನ್ ಕೇಳ್ತಾ ಇರೋದು ರಾಂಗ್ ಪರ್ಸನ್, ನೀನು ಕೇಳ್ಬೇಕಾಗಿರೋದು ರಾಜ್ನ, ಸಿಸರಿಂಗ ನಾರ್ಮಲ್ ಡೆಲಿವರಿನ ಅಂತ, ಕಾವ್ಯನಲ್ಲ ಅಂತ ಹೇಳ್ತಿದ. ಅಲ್ಲ, ಹೆತ್ತು ಒತ್ತಿ ಸಲಗಿರೋದು ಅವಳಿಗೆ ಕೇಳೋದಲ್ದಿರ ರಾಜ್ನ ಹೆಂಗ್ ಕೇಳಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದಂಗೆ ಆಗ ಕಾವ್ಯಂಗೆ ತುಂಬಾ ಬೇಜಾರಾಗಿ ಇನ್ನೇನು ನಾಗವೇಣಿ ಅವರು ಮಾತ್ ಜಾರ್ ಬಿಡ್ತಾರೆ ಅಂತ ನಾರ್ಮಲ್ ಡೆಲಿವರಿ ಆಂಟಿ ಅಂತ ಹೇಳ್ತಾ ಇರ್ತಾಳೆ. ಹೌದಾ, ಸರಿ ಆಯ್ತು ಅಪ್ಪಣ್ಣ, ನಾನು ಬರ್ತೀನಿ, ಬೇರೆಯವ್ರಿಗೆಲ್ಲ ಕಾಯ್ಕೊಡ್ಬೇಕು ಅಂತ ಹೇಳಿ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ಅಪರ್ಣ ಅವ್ರಿಗೆ ಆ ವಿಚಾರ ಕೇಳಿಸ್ಕೊಂಡು,
ನಿನ್ಗೆ ಯಾವಾಗ ಎಲ್ಲಿ ಏನ್ ಮಾತಾಡ್ಬೇಕಂತ ಗೊತ್ತಾಗಲ್ವಾ ಅಂತ ಹೇಳ್ತಾ ಇರ್ತಾರೆ. ಈಗ ನಾನೇನಂದೆ ಅದ್ಗೆ, ಇರೋದನ್ನೇ ತಾನೇ ಹೇಳಿದ್ದು. ಅಲ್ಲ ನಾಗವೇಣಿ, ನೀನು ಬಾಯಿ ಮುಚ್ಕೊಂಡಿರೋದಲ್ದಿರಾ ಇಲ್ದೇ ಇರೋ ವಿಚಾರ ಎಲ್ಲ ಯಾಕೆ ಕೇಳ್ತಿದ್ಯಾ ಅಂತ ಅವ್ರ ಅಪ್ಪ ಅಮ್ಮನೂ ಕೇಳ್ತಾ ಇದ್ದಂಗೆ, ಈಗ ನಾನು ಏನಾದ್ರೂ ಇರೋದನ್ನ ಕ್ವಶನ್ಸ್ ಕೇಳಿದ್ಕೆ ರಾಜ್ನ ಕೇಳಿ ಅಂದಿದ್ದು ತಪ್ಪ? ಅದನ್ ಬಿಡು ಅತ್ಗೆ, ನಾನ್ ಮಾಡಿರೋ ತಪ್ಪಲ್ಲ. ನಿನ್ ಮಗ ಇಷ್ಟೆಲ್ಲ ತಪ್ಪು ಮಾಡಿದ್ರು ಕಾವ್ಯ ಈ ವಿಚಾರನ ಎಲ್ಲೂ ಹೇಳ್ದಿರ ಮುಚ್ಚಿಡ್ತಾ ಇದ್ದಾಳಲ್ಲ, ಅದಕ್ ನೀನ್ ಏನಂತ ಹೇಳ್ತೀಯಾ? ನೋಡಿದ್ರೆ ನಾರ್ಮಲ್ ಡೆಲಿವರಿ ಬೇರೆ ಅಂತ ಸುಳ್ಳು ಹೇಳ್ತಿದ್ದಾಳೆ. ನನಗ್ ಯಾಕೋ ಅನ್ನಿಸ್ತಿದೆ ಕಾವ್ಯ ರಾಜ್ನ ಬುಟ್ಟಿಲ್ ಬೀಳಿಸ್ಕೊಳಕ್ಕೇನಲ್ಲ, ಆ ಮಗುಗೆಲ್ಲ ಸೇವೆ ಎಲ್ಲ ಮಾಡ್ತಾ ಇದ್ದಾಳೆ. ಇನ್ನ ಅವ್ರ ಅಮ್ಮ ಬಂದ್ರೆ ಅವ್ರ ಅಮ್ಮನ್ನು ನಮ್ಮ ಅಕ್ಕ ಅಂತ ಹೇಳ್ಕೊಂಡು ಸುಖವಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾಳೆ ಅನ್ಕೊಂಡಿದ್ಯಾ? ನನ್ನ ಅನ್ಸಿಕೆ ಪ್ರಕಾರ ಈ ಮನೆ ಆಸ್ತಿಗೋಸ್ಕರನೇ ಇವಳು ಇದ್ದಾಳೆ ಅಂತ ಹೇಳ್ತಾ ಇರ್ತಾಳೆ. ಆಗ ನಂಗೆ ಬೇಜಾರಾಗ್ತಾ ಇರುತ್ತೆ. ನೀವೇನು ಅನ್ಕೊಂಡಿದ್ದೀರಾ? ನನ್ನ ತಂಗಿನ ಇಲ್ದೇ ಇರೋ ಸಲ್ದೇ ಇರೋ ಮಾತಾಡ್ತಾ ಇದ್ದೀರಾ. ಸ್ವಲ್ಪ ನಾಲ್ಗೆನ ಹದ್ಬಸ್ತಲ್ಲಿ ಇಟ್ಕೊಂಡು ಮಾತಾಡಿ ಅಂತ ಸ್ವಪ್ನ ಅವ್ರ ಅತ್ತೆಗೇನೆ ಹಿಂತಿರುಗಿ ಹೇಳ್ತಾ ಇದ್ದಂಗೆ, ಹೌದು ಇದೇ ನಿಜ ಕಾವ್ಯ, ಅದಕ್ಕೇನೆ ಈ ರೀತಿ ಮೌನವಾಗಿರೋದು. ನೋಡ್ದ ಅಕ್ಕ, ಈ ರೀತಿ ನಿನ್ ಮುಂದೆನೆ ಎಷ್ಟು ಕ್ಲೀನಾಗಿ ಕಟ್ದಾರಂಗೆ ಸುಳ್ಳೆ ಹೇಗೆ ಹೇಳಿದ್ಲು. ಅವಳಿಗೆ ಸುಳ್ಳೆಲ್ಲ ಹೇಳೋ ಅಭ್ಯಾಸ ಇದೆ, ಹಾಗಾಗಿ ಅವಳು ಇಷ್ಟು ಸುಖವಾಗಿ ಹೋಗ್ತಾ ಇದ್ದಾಳೆ ಸಂಸಾರ ಮಾಡ್ಕೊಂಡು ಅಂತ ಅವರು ಸಹ ವ್ಯಂಗ್ಯವಾಗಿ ಮಾತಾಡ್ತಿದ್ದಂಗೆ ನಾಗವೇಣಿ ಅವರು ಸಹ ಅದಕ್ಕೆ ಇನ್ನೊಂಚೂರು ಉಪ್ಪು ಖಾರ ಹಾಕ್ತಾ ಇರ್ತಾರೆ. ನೋಡಿದ್ರೆ ರಾಜ್ಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಸಾಕು ನಿಲ್ಸಿ, ಕಳಾವತಿ ಬಗ್ಗೆ ಮಾತಾಡಕ್ಕೆ ನಿಮಗೇನ್ ಅಧಿಕಾರ ಇದೆ? ಹೇಳ್ತಾ ಇರ್ತಾನೆ ರಾಜ್. ಆ ವಿಚಾರನ ಕೇಳಿಸ್ಕೊಂಡು ಕಾವ್ಯ ಹಾಗೆ ರಾಜ್ನ ನೋಡ್ತಾ ಇರ್ತಾಳೆ. ಅಪರ್ಣವರು ಸಹ ತುಂಬಾ ಶಾಕ್ ಆಗಿ ನಿಂತ್ಬಿಟ್ಟಿರ್ತಾರೆ. ಈಗ ರಾಜ್ ಮನ್ಸಲ್ಲಿ ಕಾವ್ಯ ನಿಜವಾಗ್ಲೂ ಇದ್ದಾಳೆ ಅನ್ನೋದನ್ನ ಮನೇಲಿ ಪ್ರಸ್ತಾವನೆ ಮಾಡ್ತಾನ ಅಥವಾ ಬೇರೆ ಹುಡುಗಿನ ಮದ್ವೆ ಆಗಿರೋ ವಿಚಾರನ ತಿಳಿಸ್ತಾನ? ಈ ಕಡೆ ನೋಡಿದ್ರೆ ಕಾವ್ಯ ಮತ್ತೆ ಶ್ವೇತಾ ಇಬ್ರು ಸೇರಿ ಗೆಟ್ ಟುಗೆದರ್ ಪ್ಲಾನ್ ನ ಸ್ಟಾರ್ಟ್ ಮಾಡಿದ್ದಾರೆ. ಈಗ ರಾಜ್ ವೆನೆಲನ ಹೆಂಡತಿ ಅಂತ ಕರ್ಕೊಂಡು ಹೋಗ್ತಾನ ಅಥವಾ ಕಾವ್ಯನ ಕರ್ಕೊಂಡು ಹೋಗ್ತಾನ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.